ಹಲೋ ಎವ್ರಿವನ್, ಇವತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೀಟ್ ಮತ್ತು ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ಸ್ ಬಂದಿದ್ದಾವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲನೇದು ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಫಾರ್ ಆರ್ಕಿಟೆಕ್ಚರ್. ಮೆನ್ಯೂನಲ್ಲಿ UGCET 2020 ಅಂತ ಓಪನ್ ಮಾಡಿ, ಅದರಲ್ಲಿ ಮೊದಲನೇ ಲಿಂಕ್ ಬರುತ್ತೆ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಫಾರ್ ಆರ್ಕಿಟೆಕ್ಚರ್ ಅಂತ. ಅದನ್ನು ಓಪನ್ ಮಾಡಿ ನೀವು ಎಲಿಜಿಬಿಲಿಟಿ ಕ್ಲಾಸ್ಗೆ ಮತ್ತು ರಿಸರ್ವೇಷನ್ಗೆ ತಕ್ಕಂಥ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ಇಂಜಿನಿಯರಿಂಗ್ ಮತ್ತು ವೆಟರ್ನರಿ ಫಾರ್ಮ್ ಸೈನ್ಸ್ ಕೋರ್ಸಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯ್ತಲ್ಲ, ಆ ಟೈಮ್ನಲ್ಲಿ ವೀಡಿಯೋ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ ಒಂದ್ಸಲ. ಎಲ್ಲ ಸ್ಕ್ಯಾನ್ ಮಾಡಿರೋ ಡಾಕ್ಯುಮೆಂಟ್ಸು PDF ಫಾರ್ಮಲ್ಲಿ ಇರಬೇಕು, ಅದು 1 MB ಒಳಗಡೆ ಇರಬೇಕು. ಅದೆಲ್ಲ ಹೇಗೆ ಮಾಡಬೇಕು ಅಂತ ವೀಡಿಯೋ ಮಾಡಿ ತಿಳಿಸಿದ್ದೀನಿ. ಸ್ಟಡಿ ಸರ್ಟಿಫಿಕೇಟ್ ಆದರೆ ಮೋರ್ ದ್ಯಾನ್ 1 ಸರ್ಟಿಫಿಕೇಟ್ ಇರುತ್ತೆ. ಕೆಲವರು 2-3 ಕಾಲೇಜ್ನಲ್ಲಿ ಸ್ಕೂಲ್ಗಳಲ್ಲಿ ಓದಿರ್ತಾರೆ. ಅಂಥವ್ರು ಅಷ್ಟು ಸರ್ಟಿಫಿಕೇಟ್ನ ಒಂದೇ PDF ಒಳಗಡೆ ಮಾಡಬೇಕು. ಸ್ಕ್ಯಾನ್ ಮಾಡಿ ಸೇವ್ ಮಾಡಬೇಕಾದ್ರೆ ಡಾಕ್ಯುಮೆಂಟ್ಗೆ ಏನು ನೇಮ್ ಇದೆ ಆ ರಿಯಲ್ ನೇಮನ್ನು ಕೊಡಿ. ಅಪ್ಲೋಡ್ ಮಾಡೋಕ್ಕಾದ್ರೆ ಕನ್ಫ್ಯೂಸ್ ಆಗೋದಿಲ್ಲ. ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಫೈನಲ್ ಸಬ್ಮಿಷನ್ಗಿಂತ ಮುಂಚೆ ಒಂದ್ಸಲ ಪ್ರಿವ್ಯೂ ಕೊಟ್ಟು ನೋಡಿ ಕರೆಕ್ಟಾಗಿರೋ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದೀರಾ ಅಂತ, ಇಲ್ಲಾಂದರೆ ಚೇಂಜ್ ಮಾಡಿ. ಎಲ್ಲ ಚೆಕ್ ಮಾಡಾದಮೇಲೆ ನೀವು ಒಪ್ಕೊಂಡಿದ್ದೀರಾ ಎಲ್ಲ ಕರೆಕ್ಟಾಗಿದೆ ಅಂತ ಡಿಕ್ಲರೇಷನ್ನ ಕೊಡಬೇಕು. OTP ಬರುತ್ತೆ, OTPನ ಕೊಟ್ಟು ಡಿಕ್ಲರೇಷನ್ ಮಾಡಿ. ಅದಾದಮೇಲೆ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದೀರಾ ಅಂತ ಪ್ರೂಫ್ಗೆ ಅಕ್ನಾಲಜ್ಮೆಂಟ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಒಂದು ಯೂಸರ್ ಮ್ಯಾನ್ಯಲನ್ನು ಕೊಟ್ಟಿದ್ದಾರೆ, ಅದು KCET ಟೈಮ್ನಲ್ಲಿ ಅಥವಾ ಇಂಜಿನಿಯರಿಂಗ್ ಮತ್ತು ಫಾರ್ಮ್ ಸೈನ್ಸ್ ಕೋರ್ಸಸ್ಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಟೈಮಲ್ಲಿ ವೀಡಿಯೋ ಮಾಡಿದ್ದೀನಿ. ಆ ಯೂಸರ್ ಮ್ಯಾನ್ಯಲ್ ಬಗ್ಗೆ ಕಂಪ್ಲೀಟಾಗಿ ಹೋಗಿ ಚೆಕ್ ಮಾಡಿ. ಮತ್ತು ಶೆಡ್ಯೂಲ್ ಬಗ್ಗೆ ಕೆಳಗಡೆ ಕ್ಲಿಕ್ ಹಿಯರ್ ಟು ಚೆಕ್ ದಿ ಶೆಡ್ಯೂಲ್ ಡೇಟ್ ಫಾರ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿ. ಅದಕ್ಕಿಂತ ಮುಂಚೆ ಬೆಸ್ಟ್ ವ್ಯೂಡ್ ಇನ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಥವಾ ಮೊಜಿಲ್ಲಾ ಫೈರ್ಫಾಕ್ಸ್ ಬ್ರೌಸರ್ ಅಂತ ಇದೆ, ಅದನ್ನೇ ಯೂಸ್ ಮಾಡಿ. ಕ್ರೋಮ್ ಬೇಡ, ಕ್ರೋಮ್ ಅವ್ರು ರೆಕಮೆಂಡ್ ಮಾಡಿಲ್ಲ, ಅದಕ್ಕೂ ನೀವು ಕೂಡ ಮಾಡೋಕ್ಕೆ ಹೋಗಬೇಡಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ CET ನಂಬರನ್ನ ಕೊಟ್ಟು ಡೇಟ್ ಆಫ್ ಬರ್ತನ್ನು ಕೊಟ್ಟು ಸಬ್ಮಿಟನ್ನು ಕೊಡಿ. ನೀವು ಯಾವ್ದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಆರ್ಕಿಟೆಕ್ಚರ್ ಅಪ್ಡೇಟ್ ಆಗಿದೆ. ನೀಟ್ಗೆ ಹೋಗೋಕ್ಕಿಂತ ಮುಂಚೆ ಒಂಚೂರು ಅನ್ಅಕಾಡೆಮಿ ಬಗ್ಗೆ ನೋಡ್ಕೊಂಬರೋಣ. ಇವರು N.G.Lokesh ಅಂತ ಮ್ಯಾಥಮೆಟಿಕ್ಸ್ ಟೀಚರ್ ಅನ್ಅಕಾಡೆಮಿನಲ್ಲಿ. ಇವರೀಗ ಟಾಪ್ ಟೀಚರ್ ಆಗಿದ್ದಾರೆ. ಹೈಯೆಸ್ಟ್ ವ್ಯೂಡ್ ಇವ್ರದೇ ಇರೋದು. ಇವ್ರು ಮಾಡೋಂಥ ಲೆಸನ್ಸು ಕರ್ನಾಟಕ CETಗೆ ತುಂಬ ಹೆಲ್ಪ್ ಆಗುತ್ತೆ. ಒಳ್ಳೆ ಸ್ಕೋರ್ ಮಾಡ್ಬೋದು. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ 2 ಲ್ಯಾಂಗ್ವೇಜ್ನಲ್ಲಿ ಮಾಡಲಾಗುತ್ತೆ. ನೋಟ್ಸ್ ಕೂಡ ಕೊಡ್ತಾರೆ, ನೋಟ್ಸು ಇಂಗ್ಲೀಷ್ನಲ್ಲಿರುತ್ತೆ. ಇನ್ನೊಬ್ಬರು ಗೋವಿಂದರಾವ್ ಅಂತ ಇನ್ವೆಸ್ಟ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮೇಲೆ ಪ್ರೀವಿಯಸ್ ಇಯರ್ MCQsನ ಡಿಸ್ಕಸ್ ಮಾಡ್ತಾರೆ. KCET 2020 ಪ್ರಿಪ್ರೇಷನ್ಗೆ ಮ್ಯಾಥ್ಸ್ನಲ್ಲಿ ಅನ್ಅಕಾಡೆಮಿ ಆ್ಯಪ್ನಿಂದ ಇನ್ನೊಬ್ಬ ಟಾಪ್ ಎಜುಕೇಟರ್ ಬಂದು ಪ್ರವೀಣ್ ಅಂತ, ಇವರು ಕೂಡ ಆ್ಯಪ್ನಲ್ಲಿ ಟೀಚ್ ಮಾಡ್ತಾಯಿದ್ದಾರೆ. ಇನ್ನೊಬ್ಬರು ಮ್ಯಾಥಮೆಟಿಕ್ಸ್ ಟೀಚರ್ ಶರೀಫ್ ಅಂತ, ಇವರು ಕೂಡ ಟಾಪ್ ಎಜುಕೇಟರ್ ಆಗಿದ್ದಾರೆ. ಈಗ ನೀವು ಆ್ಯಪನ್ನು ಓಪನ್ ಮಾಡಿ ನೋಡ್ಬೋದು. N.G.Lokesh ಅನ್ನೋರು ಈ ಮ್ಯಾಥಮೆಟಿಕ್ಸ್ನ ಸಿಸ್ಟಮೆಟಿಕ್ಕಾಗಿ ಟೀಚ್ ಮಾಡ್ತಾ ಇದ್ದಾರೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ನೀವೇ ನೋಡ್ತಿರ್ಬೋದು. ಇನ್ವೆಸ್ಟ್ ಟ್ರಿಗ್ನೋಮೆಟ್ರಿನ ಈ ಥರ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ 2 ಲ್ಯಾಂಗ್ವೇಜ್ನಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ನು ಕೂಡ ಇವರೇ ಕವರ್ ಮಾಡ್ತಿದ್ದಾರೆ. ಇನ್ನು ಅಪ್ಕಮಿಂಗ್ ಲೈವ್ ಕ್ಲಾಸಸ್ ಬಂದು ಮ್ಯಾಥಮೆಟಿಕ್ಸಿಂದ ಸ್ಕಂದ ಪ್ರಸಾದ್ ಅಂತ ಟೀಚ್ ಮಾಡ್ತಿದ್ದಾರೆ. ಇನ್ನೊಬ್ಬರು ಕ್ಲೀಟಾ ಡಿಸೋಜಾ ಅಂತ, ಇನ್ನೊಬ್ಬರು ನಿವೇದಿತಾ ಅಂತ, ತುಂಬ ಟಾಪ್ ಎಜುಕೇಟರ್ಸ್ ಇವರು. ಮ್ಯಾಥಮೆಟಿಕ್ಸ್ನಲ್ಲಿ ಇನ್ನೊಬ್ಬರು ಟಾಪ್ ಎಜುಕೇಟರ್ ಸಂದೇಶ್ರೀ ಅಂತ. ಬಯಾಲಜಿ ಕೂಡ ಒಳ್ಳೊಳ್ಳೆ ಟೀಚರಿಂದ ಟೀಚ್ ಮಾಡಲಾಗುತ್ತೆ. ಇದು ನೆಕ್ಸ್ಟು ಮ್ಯಾಥಮೆಟಿಕ್ಸ್ಗೆ ಪ್ರವೀಣ್ ಅಂತ, ಕೆಮಿಸ್ಟ್ರಿಗೆ ಕೃಷ್ಣಮೂರ್ತಿ ಅಂತ, ಬಯಾಲಜಿಗೆ ಸೈಯದ್ ಅಂತ, ಶಾಯಿಕ್ ಇಮ್ರಾನ್ ಅಂತ ಇನ್ನೊಬ್ಬರು ಟಾಪ್ ಎಜುಕೇಟರ್ ಇದ್ದಾರೆ ಬಯಾಲಜಿಗೆ ಅನ್ಅಕಾಡೆಮಿ ಆ್ಯಪ್ನಲ್ಲಿ. ಫಿಸಿಕ್ಸ್ಗೆ ವೆಟ್ರಿವಲ್ ಅಂತ. ಈ ಥರ ಅನ್ಅಕಾಡೆಮಿ ಆ್ಯಪ್ನಲ್ಲಿ ಹಲವಾರು ಜನ ಈ ಥರ ಟೀಚ್ ಮಾಡ್ತಿದ್ದಾರೆ, ಟಾಪ್ ಎಜುಕೇಟರ್ಸ್ ಆಗಿದ್ದಾರೆ. ನೀವು ಯಾರಾದರೂ KCETಗೆ ಪ್ರಿಪೇರ್ ಆಗ್ತಿದ್ರೆ ಇದೊಂದು ಸಲ ನೋಡಿ. ಅದಾದಮೇಲೆ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಇದ್ದರೆ ಅವರು ಕೂಡ ಇದನ್ನು ಸಜೆಸ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೋಸ್ಟ್ನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಎಲ್ಲ ಕಡೆಯೂ ಲಿಂಕ್ಸನ್ನು ಕೊಟ್ಟಿರ್ತೀನಿ. ನಿಮಗೆ ಈಸಿ ಆಗುತ್ತೆ ಹುಡ್ಕೋದಕ್ಕೆ. ಟ್ರಯಲ್ ಪ್ಯಾಕ್ ಕೂಡ ಇರುತ್ತೆ, ನೀವು ಲಿಂಕನ್ನು ಓಪನ್ ಮಾಡಿ ನೀವು ಟ್ರೈ ಮಾಡ್ಬೋದು. ಈಗ UG ನೀಟ್ಗೆ ವಾಪಸ್ ಬರೋಣ. ಇದು ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್ಸ್. UG ನೀಟ್ಗೆ ಮತ್ತು UGCETಗೆ ಅಲಾಟ್ಮೆಂಟ್ನ ಸಪ್ರೇಟಾಗಿ ನಡೆಸ್ತಾರೆ, ಇದೊಂದು ನೆನ್ಪಿಟ್ಕೊಳ್ಳಿ. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಈಗ ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಸಿ, ನ್ಯಾಚುರೋಪತಿ, ಯೋಗ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿನ ಮಾಡಿದ್ದೀರಾ. ಹಲವಾರು ಕ್ಯಾಂಡಿಡೇಟ್ಸ್ ಮೆಡಿಕಲ್, ಡೆಂಟಲ್ ಜೊತೆಗೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಮತ್ತು ಅಗ್ರಿಕಲ್ಚರ್ ಕೋರ್ಸ್ಗಳಿಗೂ ಎಲಿಜಿಬಲ್ ಇದ್ದೀರಾ. ಮೊದಲು ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದಾದಮೇಲೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಅಗ್ರಿಕಲ್ಚರ್, ವೆಟರ್ನರಿಗೆ ಸೀಟ್ ಅಲಾಟ್ಮೆಂಟ್ ನಡೆಯುತ್ತೆ. ನೀವು ಎಲ್ಲದಕ್ಕೂ ಎಲಿಜಿಬಲ್ ಇದ್ದೀರಾ ಅಂದರೆ ಎಲ್ಲದಕ್ಕೂ ನೀವು ಅಟೆಂಡ್ ಮಾಡ್ಬೋದು ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ಗೆ. ಎಲ್ಲ ಅಂದರೆ ನೀವು ಮೆಡಿಕಲ್, ಡೆಂಟಲ್ ಜೊತೆಗೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಅದಕ್ಕೂ ಕೂಡ ಅಟೆಂಡ್ ಮಾಡ್ಬೋದು. ಎರಡರಲ್ಲೂ ಅಟೆಂಡ್ ಮಾಡ್ತೀರಾ ಅಂಥವ್ರು ಚಾಯ್ಸಸ್ನ ನೋಡ್ಕೊಂಡು ಮಾಡಬೇಕಾಗುತ್ತೆ. ನೀವೇನಾದರೂ ಮೆಡಿಕಲ್ ಕ್ಯಾಂಡಿಡೇಟ್ ಆಗಿದ್ದರೆ ಅಂದರೆ ಮೆಡಿಕಲ್, ಡೆಂಟಲ್ಗೆ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂದರೆ ಚಾಯ್ಸ್ 1ನ ಕೊಟ್ಟಮೇಲೆ ನೀವು ಅಲಾಟ್ ಆದಮೇಲೆ ನೀವು ಮತ್ತೆ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಎಲಿಜಿಬಲ್ ಇರೋದಿಲ್ಲ. ಆದ್ದರಿಂದ ಇವರು ಹೇಳ್ತಾ ಇದ್ದಾರೆ ನೀವು ಹುಷಾರಾಗಿ ಚಾಯ್ಸ್ ಎಂಟ್ರಿನ ಮಾಡಿ. ನೀವು ಮಿಸ್ ಆಗಿ ಇಂಜಿನಿಯರಿಂಗು ಇಂಟ್ರೆಸ್ಟ್ ಇದ್ದು ಮೆಡಿಕಲ್ ಇಂಟ್ರೆಸ್ಟ್ ಇದ್ದು ನೀವು ಸ್ಟಾರ್ಟಿಂಗೆ ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಚಾಯ್ಸ್ 1ನ ಕೊಟ್ಬಿಟ್ರೆ ನೀವು ಮತ್ತೆ ಇಂಜಿನಿಯರಿಂಗ್ಗೆ ವಾಪಸ್ ಹೋಗೋದಕ್ಕೆ ಆಗೋದೇ ಇಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ನ 25 ನವಂಬರ್ ಆಫ್ಟರ್ನೂನ್ ಅನೌನ್ಸ್ ಮಾಡಿದ್ದಾರೆ. ಚಾಯ್ಸ್ ಎಂಟ್ರಿಗೆ ನಿಮಗೆ 26 ನವಂಬರಿಂದ 27 ನವಂಬರ್ 8 ಗಂಟೆವರೆಗೂ ಟೈಮ್ ಇರುತ್ತೆ. ಚಾಯ್ಸ್ 1 ಮತ್ತು ಚಾಯ್ಸ್ 2 ಆಯ್ಕೆ ಮಾಡಿರೋರಿಗೆ ಫೀ ಪೇ ಮಾಡೋದಕ್ಕೆ 26 ನವಂಬರಿಂದ 28 ನವಂಬರ್ವರೆಗೂ ಟೈಮ್ ಇರುತ್ತೆ. ಅದು 5 ಗಂಟೆವರೆಗೂ ಮಾತ್ರ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದಕ್ಕೆ ಇದು ಚಾಯ್ಸ್ 1 ಅವರು ಮಾತ್ರ. ಅವ್ರಿಗೆ 27 ನವಂಬರಿಂದ 29 ನವಂಬರ್ ಸಂಜೆ 5 ಗಂಟೆವರೆಗೂ ಟೈಮ್ ಇರುತ್ತೆ. ಮೆಡಿಕಲ್ ಅಥವಾ ಡೆಂಟಲ್ ಕಾಲೇಜಿಗೆ ರಿಪೋರ್ಟ್ ಆಗೋದಕ್ಕೆ ಅಂದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋರು ಅವ್ರಿಗೆ 30 ನವಂಬರ್ 4 ಗಂಟೆವರೆಗೂ ಟೈಮ್ ಇರುತ್ತೆ. ಸೊ ಇದು ನೀವು ಫಸ್ಟ್ ರೌಂಡಲ್ಲಿ ಮಾಡಬೇಕಾಗಿರೋಂಥ ಕೆಲಸ ಫಸ್ಟ್ ರೌಂಡ್ ಮುಗಿದ್ಮೇಲೆ. ಈಗ ಡೆಪಾಸಿಷನ್ ಆಫ್ ಡಾಕ್ಯುಮೆಂಟ್ಸ್ ಪ್ರೊಸೆಸ್ ಬಗ್ಗೆ ಮಾತಾಡೋಣ. ಪ್ರೈವೇಟ್ ಮೆಡಿಕಲ್ ಡೆಂಟಲ್ ಕಾಲೇಜಸ್ನಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿರೋರು ಮತ್ತು ಪ್ರೈವೇಟ್ ಮೆಡಿಕಲ್ ಡೆಂಟಲ್ ಕಾಲೇಜಸ್ಲಿ ಪ್ರೈವೇಟ್ ಸೀಟ್ ಸಿಕ್ಕಿರೋರು ಚಾಯ್ಸ್ 1ನೇ ಎಂಟರ್ ಮಾಡಿರ್ತೀರ. ಅವರು ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ 1 ಸೆಟ್ ಆಫ್ ಅಟೆಸ್ಟೆಡ್ ಕಾಪೀಸ್ನ KEAಗೆ ಹೋಗಿ ಡೆಪಾಸಿಟ್ ಮಾಡಬೇಕಾಗುತ್ತೆ. ಅದು ಆ್ಯಸ್ ಪರ್ ದಿ ಎಲಿಜಿಬಿಲಿಟಿ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಹೇಗಿರುತ್ತೋ ಹಾಗೆ.
ಸ್ಟೆಪ್ಸ್ ಏನೇನು ಅಂದರೆ ಫೀಸ್ ಪೇಮೆಂಟ್ ಮಾಡೋದು, ಡೆಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್, ಡೌನ್ಲೋಡಿಂಗ್ ದಿ ಅಡ್ಮಿಷನ್ ಆರ್ಡರ್, ರಿಪೋರ್ಟಿಂಗ್ ಟು ದಿ ಕಾಲೇಜ್, ಎಂಟರಿಂಗ್ ದಿ ಕಾಲೇಜ್ ಜಾಯ್ನಿಂಗ್ ಸ್ಟೇಟಸ್ ಆನ್ KEA ಪೋರ್ಟಲ್. ಕಾಲೇಜ್ಗೆ ರಿಪೋರ್ಟ್ ಮಾಡಿ ಬಂದಾದಮೇಲೆ ನೀವು ಕಾಲೇಜ್ಗೆ ಹೋಗಿದ್ರಿ ಅಂತ ನೀವು KEA ಪೋರ್ಟಲಲ್ಲಿ ಬಂದು ತಿಳಿಸ್ಬೇಕಾಗುತ್ತೆ, ಇಲ್ಲಾಂದರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ರೂರಲ್ ಸರ್ವಿಸ್ ಬಾಂಡ್ ಅಂತ ಇರುತ್ತೆ, ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ವೀಡಿಯೋದಲ್ಲಿ. ಈಗ ನೆಕ್ಸ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿರೋ ಅಂಥವ್ರು, ಗೌರ್ಮೆಂಟ್ ಮೆಡಿಕಲ್ ಡೆಂಟಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿರೋ ಅಂಥವ್ರು, ಅವರು ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಒಂದು ಸೆಟ್ ಆಫ್ ಅಟೆಸ್ಟೆಡ್ ಕಾಪೀಸ್ ಜೊತೆಗೆ ಅಡ್ಮಿಷನ್ ಆಗೋ ಟೈಮಲ್ಲಿ ಕಾಲೇಜಿಗೆ ಹೋಗಿ ಡೆಪಾಸಿಟ್ ಮಾಡಬೇಕು. ಗೌರ್ಮೆಂಟ್ ಕಾಲೇಜ್ನವ್ರಿಗೆ ಪ್ರೋಸೆಸ್ ಏನಿರುತ್ತೆ ಅಂದರೆ ಫಸ್ಟು ಫೀ ಪೇಮೆಂಟ್, ಅದಾದಮೇಲೆ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್, ಅದಾದಮೇಲೆ ರಿಪೋರ್ಟಿಂಗ್ ಟು ದಿ ಕಾಲೇಜ್, ಅದಾದಮೇಲೆ ಆ ಸ್ಟೇಟಸ್ನ KEA ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡೋದು, ಅಂದರೆ ಅಪ್ಡೇಟ್ ಮಾಡೋದು. NRI ಮತ್ತು ಇತರ ಕೋಟಗಳಲ್ಲಿ ಸೀಟ್ ಆಗಿರೋಂಥವ್ರು ಕೂಡ ಇದೇ ಕೆಲಸ ಮಾಡಬೇಕು. ಡಾಕ್ಯುಮೆಂಟ್ ಡೆಪಾಸಿಷನ್ ಟೈಮ್ನಲ್ಲಿ ಇವರು ಕಂಪಲ್ಸರಿಗೆ ಮಾಸ್ಕ್ ಹಾಕ್ಕೊಂಡಿರಬೇಕು, ಅದಾದಮೇಲೆ ಒಂದು ಹ್ಯಾಂಡ್ ಸ್ಯಾನಿಟೈಸರ್ನ ಕ್ಯಾರಿ ಮಾಡಿರಬೇಕು. ಅಂಥವ್ರಿಗೆ ಮಾತ್ರ KEA ಒಳಗಡೆ ಅಲೋ ಮಾಡ್ತಾರೆ. ಕ್ಯಾಂಡಿಡೇಟ್ಸ್ ಜೊತೆಗೆ ಅವರ ಪೇರೆಂಟ್ಸ್ ಕೂಡ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಫಾಲೋ ಮಾಡಬೇಕಾಗುತ್ತೆ. ಮತ್ತು ಡಾಕ್ಯುಮೆಂಟ್ಸ್ನ ಯಾವಾಗ ಸಬ್ಮಿಟ್ ಮಾಡಬೇಕು, ಯಾವಾಗ ಡೆಪಾಸಿಟ್ ಮಾಡಬೇಕು ಅಂದರೆ ಅದಕ್ಕೆ ಶೆಡ್ಯೂಲನ್ನು ಹತ್ತಿರದಲ್ಲೇ KEA ರಿಲೀಸ್ ಮಾಡ್ತಾರೆ. ರೂರಲ್ ಸರ್ವಿಸ್ ಬಾಂಡ್ ಅಂತ ಏನು ಹೇಳಿದೆ ಅದು ಇಲ್ಲಿದೆ ನೋಡಿ. ಅಂದರೆ ಈಗ ಯಾರು ಮೆಡಿಕಲ್ ಕೋರ್ಸ್ಗಳಿಗೆ ಜಾಯಿನ್ ಆಗ್ತೀರಾ ಅವರು ಕಂಪಲ್ಸರಿಯಾಗಿ ರೂರಲ್ ಸರ್ವಿಸ್ ಅಂತ ಮಾಡಲೇಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಎಲ್ಲ ಕ್ಯಾಂಡಿಡೇಟ್ಸು ಒಂದು ಅಫಿಡೇವಿಟ್ ಮಾಡಿಸಿ ಪ್ರಿನ್ಸಿಪಲ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ, ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ಗಳಿಗೆ. ಇದು ಅಡ್ಮಿಷನ್ ಆಗೋ ಟೈಮಲ್ಲಿ. ಈಗ ಇದನ್ನು ಸ್ವಲ್ಪ ಸಿಂಪಲ್ ಮಾಡಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋರು ಏನು ಮಾಡಬೇಕಂದ್ರೆ ಫೀ ಪೇಮೆಂಟನ್ನು ಮಾಡಬೇಕು, ಆಮೇಲೆ ಡೆಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದು ಕೂಡ ಆಗಬೇಕು. ಅದು ಹೇಗೆ ಅಂತ ಹೇಳಿದ್ದೀನಿ, ಎಲ್ಲೆಲ್ಲಿ ಏನೇನು ಆಗಬೇಕು ಅಂತ. ಪ್ರೈವೇಟ್ನವ್ರಿಗೆ ಬೇರೆ ಥರ ಇರುತ್ತೆ, ಗೌರ್ಮೆಂಟ್ನವ್ರಿಗೆ ಬೇರೆ ಥರ ಇರುತ್ತೆ. ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡಾದ್ಮೇಲೆ ನೀವು ರಿಪೋರ್ಟ್ ಮಾಡಿದ್ದೀರಾ ಅಂತ KEA ಪೋರ್ಟಲ್ಗೆ ಬಂದುಬಿಟ್ಟು kea.kar.nic.in ಈ ವೆಬ್ಸೈಟ್ಗೆ ಬಂದು ನೀವು ಆ ವಿಷಯ ತಿಳಿಸ್ಬೇಕು. ಅದಕ್ಕೆ ಲಿಂಕ್ ಎಲ್ಲ ಬಿಡ್ತಾರೆ. ಚಾಯ್ಸ್ 2 ಕೊಟ್ಟಿರೋ ಫೀಯನ್ನು ಪೇ ಮಾಡಬೇಕು. ಒರಿಜಿನಲ್ ಡಾಕ್ಯುಮೆಂಟ್ಸ್ ಈಗಲೇ ಬೇಡ, ಅದು ಮುಂದೆ ಯಾವಾಗ ಅಂತ ಹೇಳ್ತಾರೆ. ಮತ್ತು ನಿಮಗೆ ಅಡ್ಮಿಷನ್ ಆರ್ಡರ್ ಅಥವಾ ರಿಪೋರ್ಟ್ ಟು ದಿ ಕಾಲೇಜ್ ಇವೆಲ್ಲ ಯಾವ ಪ್ರೋಸೆಸ್ ಕೂಡ ಇರೋದಿಲ್ಲ. ಇಲ್ಲ ಅಂದರೆ ಈಗಿರಲ್ಲ, ಸದ್ಯಕ್ಕೆ ನಿಮಗೆ ಸೆಕೆಂಡ್ ರೌಂಡ್ ಆದಮೇಲೆ ಇರುತ್ತೆ. ಯಾಕಂದರೆ ನೀವು ಆ ಸೀಟನ್ನು ಹೋಲ್ಡ್ ಮಾಡಿ ಮುಂದೆ ನೋಡ್ಗೆ ಹೋಗಿರ್ತಿಲ್ಲ, ಅದಕ್ಕೋಸ್ಕರ. ಥರ್ಡ್ ಚಾಯ್ಸನ್ನು ಎಂಟರ್ ಮಾಡಿದ್ರು ಫೀಸ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಡೆಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ಈಗಲೇ ಇರೋದಿಲ್ಲ, ಅದು ಯಾವಾಗ ಅಂತ ಹೇಳ್ತಾರೆ ನಿಮಗೆ. ಇದು ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ, ನಾನು ಕೂಡ ವೀಡಿಯೋ ಮಾಡಿ ತಿಳಿಸ್ತಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಲ್ಲಿವರೆಗೂ. ಅದಾದಮೇಲೆ ಇನ್ನೊಂದು ಪ್ರೊಸೆಸ್ಸು ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್, ರಿಪೋರ್ಟ್ ಟು ದಿ ಕಾಲೇಜ್, ಅದಾದಮೇಲೆ KEA ಪೋರ್ಟಲ್ಗೆ ಬಂದು ಅದನ್ನು ತಿಳಿಸೋದು. ಇವು ಯಾವ ಪ್ರೊಸೆಸ್ಸು ನಿಮ್ಗೆ ಇರೋದಿಲ್ಲ, ಈಗ ಸದ್ಯಕ್ಕೆ ಇರೋದಿಲ್ಲ. ಈಗ ಚಾಯ್ಸ್ 4ನ ಸೆಲೆಕ್ಟ್ ಮಾಡಿರೋ ಅಂಥವ್ರು ನೀವು ನೀಟಿಂದ ಹೊರಗಡೆ ಬರ್ತಿದ್ದೀರಾ ಅಂತ ಅರ್ಥ. ನೀವು ಇಂಜಿನಿಯರಿಂಗ್ನಲ್ಲೋ ಅಥವಾ JEE ಅಡ್ವಾನ್ಸ್ನಲ್ಲೋ ಎಲ್ಲೋ ಸೀಟ್ ಸಿಕ್ಕಿದೆ ಅಂತ ಅರ್ಥ. ಸೊ ಇಷ್ಟೊಂದು ಕ್ಲಿಯರ್ ಪಿಕ್ಚರ್ ಆಗಿದೆ. ನೀವೇನಾದರೂ ಒಂದ್ಸಲ ಡೌಟ್ ಇತ್ತು ಅಂದರೆ ನೀವು ಒಂದ್ಸಲ ಓದ್ಬಿಡಿ ಅದನ್ನು. ಯಾವುದನ್ನ ಕನ್ಫ್ಯೂಸಿಂಗ್ ಇತ್ತು ಅಂದರೆ ಒಂದ್ಸಲ ನೀವೇ ಓದ್ಬಿಡಿ. ಕನ್ನಡ ಮತ್ತು ಇಂಗ್ಲೀಷ್ನ ಎರಡರಲ್ಲೂ ಕೊಟ್ಟಿದ್ದಾರೆ. ಮತ್ತು ಸ್ಟ್ಯಾಂಪ್ ಪೇಪರ್ ಮೇಲೆ ಅಫಿಡೇವಿಟ್ ಮಾಡಿಸ್ಬೇಕಾಗುತ್ತೆ, ಈಗಲೇ ಅದನ್ನು ನೋಡ್ಕೊಳ್ಳಿ ಒಂದ್ಸಲ. ಜೊತೆಗೆ ಡೆಪಾಸಿಷನ್ ಆಫ್ ಡಾಕ್ಯುಮೆಂಟ್ಸ್ಗೆ ಬೇರೆ ಬೇರೆ ರೂಲ್ಸ್ ಇದೆ. ಕೆಲವರಿಗೆ ಗೌರ್ಮೆಂಟ್ ಸೀಟಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಅಲಾಟ್ ಆಗಿರುತ್ತೆ, ಇನ್ನು ಕೆಲವರಿಗೆ ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ಮತ್ತು ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ಮತ್ತು ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಎಲ್ಲರಿಗೂ ಬೇರೆ ಬೇರೆ ಥರ ರೂಲ್ಸ್ ಇದೆ. ಒಂದ್ಸಲ ನೋಡ್ಕೊಳ್ಳಿ ಅದನ್ನು ಕೂಡ. ಸೊ ಇಷ್ಟಾಗಿತ್ತು ಇವತ್ತು ವಿಡಿಯೋ. ಅದನ್ನು ಡೌಟ್ ಇತ್ತು ಅಂದರೆ ಒಂದ್ಸಲ ನೀವು ಒಂದ್ಸಲ ಬ್ರೋಚರ್ನ ಓದಿ, ಇಷ್ಟು ಇನ್ಸ್ಟ್ರಕ್ಷನ್ಸ್ನ ಕರೆಕ್ಟಾಗಿ ಓದಿ. ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಹುಷಾರು. ಆಲ್ ದ ಬೆಸ್ಟ್. ಮುಂದಿನ ಸಿಗೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ.